21 year old. ನನಗೆ ಫಸ್ಟ್ ವೇಟ್ ಗೇನ್ ಆಗ್ಲಿಕ್ಕೆ ಅಂತ ನಾನು ಈ ಶೇಕ್ ಅಂಡ್ ಆಫ್ ಸ್ಟಾರ್ಟ್ ಮಾಡಿದ್ದು. ಇದರಿಂದ ಗುಡ್ ರಿಸಲ್ಟ್ ಕೂಡ ಸಿಕ್ಕಿದೆ ನಂಗೆ. 5 kgs ಇನ್ಕ್ರೀಸ್ ಆಗಿದ್ದೀನಿ ನಾನು. ಮತ್ತೆ ನನ್ಗೆ ಅದೇ ಮೊದಲು ಆಯ್ತಾ 5 kg ವೇಟ್ ಗೇನ್ ಆಗಿದ್ದೀರಾ? ಹೌದು ಮ್ಯಾಮ್, ಹೌದು. ಸ್ವಾತಿ ಮ್ಯಾಮ್ ಇದ್ರೆ ಶೇರ್ ಮಾಡ್ಬೋದಾ ಫೋಟೋನ? ಇತ್ತು ಮ್ಯಾಮ್. ಅದರಿಂದ ವುಮೆನ್ ಚಾಯ್ಸ್ ಕೂಡ ತೆಗಿಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಅದರಿಂದ ಸ್ವಲ್ಪ ಕಡಿಮೆ ಆಗಿದೆ ಮ್ಯಾಮ್. ಎಲ್ಲ ಪೇನ್ ಆಗಿರ್ಬೋದು, ಎನಿ ವೇರಿಯೇಷನ್ಸ್ ಆಗಿರ್ಬೋದು, ಎಲ್ಲ ಕಡಿಮೆ ಆಗಿದೆ. ಮತ್ತೆ ಸ್ಕಿನ್ ಇರಿಟೇಷನ್ ಕೂಡ ಇತ್ತು ಮ್ಯಾಮ್ ನನಗೆ. ಮೊದ್ಲಿಗೆ ನೋಡಿದ್ರೆ ಇಟ್ಸ್ ವರಸ್ಟ್, ಮತ್ ಇವಾಗ ನೋಡಿದ್ರೆ ಇಟ್ಸ್ ಗ್ಲೋಯಿಂಗ್ ಅಂತಾನೆ ಹೇಳ್ಬೋದು. ಅಷ್ಟು ನನಗೆ ಗುಡ್ ರಿಸಲ್ಟ್ ಸಿಕ್ಕಿದೆ ಇದರಿಂದ. ಅದು ಫೋಟೋ ಶೇರ್ ಮಾಡ್ಲಿಕ್ಕೆ ಆಗಲ್ಲ. ಎನರ್ಜಿ ಇನ್ಕ್ರೀಸ್ ಆಗಿದೆ ನಂಗೆ. ಇವಾಗ ನಾನು ಏನ್ ಮಾಡ್ಲಿಕ್ಕೆ ಹೋದ್ರು ಕೂಡ ಓಕೆ, ನಾನು ಯಾಕೆ ಅದನ್ನ ಮುಂದೂಡ್ಬೇಕು, ಆ ದಿನಾನ ಯಾಕೆ ಮುಂದೂಡ್ಬೇಕು, ನಾನು ಇವತ್ತೇ ಮಾಡ್ಬೋದಲ್ಲ, ಇವತ್ತೇ ಎಲ್ಲ ನಾನು ಕೆಲಸ ಮಾಡ್ಬೋದಲ್ಲ ಅನ್ನೋಷ್ಟು ಎನರ್ಜಿ ಕೊಟ್ಟಿದೆ. ದೆನ್ ಎಷ್ಟು ಹೇಳಿದ್ರಿ ಮ್ಯಾಮ್ ನೀವು? ಎಂತ ಮ್ಯಾಮ್? ಎಷ್ಟು ವಯಸ್ಸು ಅಂತ ಹೇಳಿದ್ರಿ? 21 ಮ್ಯಾಮ್. 21ಗೆನೆ ಎನರ್ಜಿ ಇಲ್ಲ. ಇವಾಗ ಹೊರಗಡೆ ತುಂಬಾ ಮಕ್ಳು ಇದೇ ತರ 18 ವರ್ಷಕ್ಕೆ 10 ವರ್ಷದ ಮಕ್ಳು ಕೂಡ ಅವರಿಗೆ ಸುಸ್ತು, ನಡೆಯಕ್ಕಾಗಲ್ಲ. ಯಾಕಂದ್ರೆ ಇದೇ ಕಾರಣಕ್ಕೆ ಬಾಡಿಯಲ್ಲಿ ಏನ್ ಬೇಕೋ ಅದು ಸಿಗದೇ ಇದ್ದಾಗ ಈ ತರ ಸುಸ್ತು ಅನ್ಸೋದು, ಇಲ್ಲ ಹಗ್ಲಲ್ಲೇ ಮಲ್ಗೋಂಥದ್ದು. ಈ ತರ ನಿಮ್ಗೂ ಮಲಗ್ತಾ ಇದ್ರೆ ಏನಾದ್ರು? ಮ್ಯಾಮ್ ನನಗೆ ನಿದ್ದೆ ಅಂತ ಅಂದ್ರೆ ಸ್ವಲ್ಪ ಕಡಿಮೆನೆ ನಿದ್ದೆ ಮ್ಯಾಮ್. ಮೊದ್ಲಿಗೆಲ್ಲ ಯಾವ ತರ ಅಂತ ಅಂದ್ರೆ ಬೇಗ ಎಚ್ಚರ ಆಗ್ತಿತ್ತು, ಬಟ್ ಲೇಟ್ ಆಗಿ ಮಲ್ಗೋದು ನಾನು. ಬಟ್ ಇವಾಗ ಕರೆಕ್ಟ್ ಟೈಮಿಗೆ 10ಗೆ ಮಲ್ಗಿದ್ರೆ ಮಾರ್ನಿಂಗ್ 4 o'clockಗೆ ಇಲ್ಲ 5 o'clockಗೆ ಎಚ್ಚರ ಆಗುತ್ತೆ ಮ್ಯಾಮ್. ಅದೆಷ್ಟು ನಾನು ಮಲಗ್ಲಿಕ್ಕೆ ಹೋದ್ರು ಕೂಡ ಎಚ್ಚರ ಆಗುತ್ತೆ. ಅದು ನನಗೆ ಅದು ಗುಡ್ ರಿಸಲ್ಟ್ ಸಿಕ್ಕಿದೆ ಮ್ಯಾಮ್. ಅದೊಂದು ನನಗೆ. ಮತ್ತೆ ಇನ್ನು ಹೇಳ್ಬೇಕಂತ ಅಂದ್ರೆ ಅದೇ ಸ್ಕಿನ್ ಅಲ್ಲಿ ನನಗೆ ಇಂಪಾರ್ಟೆಂಟ್ ಇರೋದು ಸ್ಕಿನ್ ಮ್ಯಾಮ್. ಬಟ್ ಈ ಸ್ಕಿನ್ನೇ ನನಗೆ ಹಾಳಾಗ್ತಾ ಬಂತು. ಬಟ್ ಇದನ್ನ ಶೇಕ್ ಅಂಡ್ ಆಫ್ ಸ್ಟಾರ್ಟ್ ಮಾಡಿದಾಗಿಂದ ನನಗೆ ಸ್ಕಿನ್ ಅಲ್ಲಿ ಗ್ಲೋಯಿಂಗ್ ಆಗಿದೆ, ವೈಟ್ ಆಗಿದ್ದೀನಿ ನಾನು. ದೆನ್ ನನಗೆ ಮೊದ್ಲಿದ್ದ ಇರಿಟೇಷನ್ಸ್ ಇಲ್ಲ, ನನಗೆ ರ್ಯಾಶಸ್ ಎಲ್ಲ ಆಗ್ತಿತ್ತು ನಂಗೆ, ಅದೆಲ್ಲ ಇವಾಗಿಲ್ಲ. ಮತ್ತೆ ನಾನು ಸ್ಕಿನ್ ಇನ್ನೂ ಸಖತ್ತಾಗಿ ಆಗ್ಬೇಕಾ? ಹೌದು ಮ್ಯಾಮ್, ಹೌದು. ಹೀರೋಯಿನ್ ತರ ರೆಡಿ ಆಗ್ಬೇಕಾ? ಆತರ ಏನ್ ಬೇಡ ಮ್ಯಾಮ್. ಚೆನ್ನಾಗಿ ಹೀರೋಯಿನ್ ಗಳ ಮುಖ ನೋಡಕ್ ಚೆನ್ನಾಗಿರಲ್ಲ, ಚೆನ್ನಾಗಿ ಮೇಕಪ್ ಮಾಡಿರ್ತಾರೆ ಅಷ್ಟೇ. ಬಟ್ ಇಲ್ಲಿ ನೋಡಿ, ಇಲ್ಲಿ ನೀವು ಕೆಲವೊಂದು ಇವೆಂಟ್ ಗೆ ಬರ್ಬೇಕು, ಅಲ್ಲಿ ಮೇಕಪ್ ಮಾಡದೆ ಅವ್ರು ಹೆಂಗಿರ್ತಾರೆ ಅಂದ್ರೆ ಆತರ ಹೀರೋಯಿನ್ ಗಳ ತರ ಇರ್ತಾರೆ. ಆ ತರ ಸ್ಕಿನ್ ಬೇಕು ಅಂದ್ರೆ ಶೇಕ್ ಅಫ್ರೆಶ್ ಜೊತೆಗೆ ನಾನು ಅವಾಗ್ಲೇ ಹೇಳಿದಾಗೆ ಮಲ್ಟಿ ವಿಟಮಿನ್ ಯೂಸ್ ಮಾಡಿ. ಸ್ಕಿನ್ ಬೂಸ್ಟರ್ ಇದೆ, ನಮ್ದು ಔಟರ್ ನ್ಯೂಟ್ರಿಷನ್ ಕೂಡ ಇದೆ. ಜೊತೆಗೆ ಒಳ್ಳೆ ಫ್ಯಾಟ್, ನಮ್ಮ ಬಾಡಿಯಲ್ಲಿರೋ ಕೆಟ್ಟ ಫ್ಯಾಟ್ ಅನ್ನು ಹೊರಗಡೆ ಹಾಕಿ ಒಳ್ಳೆ ಫ್ಯಾಟ್ ನ ಕೊಟ್ರೆ, ಅಂದ್ರೆ omega-3 ಹರ್ಬಲ್ ಲೈಫ್ ಲೈನ್ ತಗೊಂಡ್ರೆ ಕೂಡ ಇನ್ನೂ ಸಖತ್ತಾಗಿ ಬಾಡಿನ ಸ್ಕಿನ್ ಅನ್ನ ಕೂಡ ಟ್ರಾನ್ಸ್ಫರ್ ಮಾಡ್ಕೊಳ್ಬಹುದು. ನೀವು ನಿಮ್ಮ ಕೋಚ್ ಹತ್ರ ಕೇಳಿ. ನನ್ನ ಕೋಚ್